ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಆಲ್ರೆಡಿ ಹೊಲಿದಿರುವಂತಹ ಬ್ಲೌಸ್ಗಳಿಗೆ ವರ್ಕನ್ನು ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಬ್ಲೌಸ್ಗೆ ಆಲ್ರೆಡಿ ಬ್ಯಾಕ್ ನೆಕ್ಕನ್ನು ಈ ಥರ ಮಾಡ್ಕೊಂಡಿದ್ದೀನಿ. ಪೋಲ್ಸ್ ಮತ್ತು ಗೋಲ್ಡ್ ಕಲರ್ ಬೀಡ್ಸ್ಗಳನ್ನು ಬಳಸ್ಕೊಂಡು ಸೀರೆಗೆ ಯಾವ ಕಲರ್ ಮ್ಯಾಚಿಂಗ್ ಇದೆಯೋ ಅದೇ ಕಲರ್ ಬೀಡ್ಸ್ಗಳನ್ನು ಬಳಸಿ ಮಾಡಿದ್ದೀನಿ. ಇದು ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಈ ಡಿಸೈನ್ದು ಲಿಂಕನ್ನು ಹಾಕ್ತೀನಿ. ನಾನು ಇವಾಗ ಮಾಡ್ತಾ ಇರೋದು ಸ್ಲೀವ್ಸ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ. ಗೋಲ್ಡ್ ಕಲರ್ದು ವೀಟ್ ಬೀಡ್ಸ್, ಇದರಲ್ಲಿ ಕಲರ್ಸ್ ಬರುತ್ತೆ, ಅದನ್ನು ಕೂಡ ನೀವು ಬಳಸಿ ಹಾಕ್ಕೋಬೋದು. ನಾನಿಲ್ಲಿ ಗೋಲ್ಡ್ ಕಲರ್ ತಗೊಂಡಿದ್ದೀನಿ, ಯಾಕಂದರೆ ಆಲ್ಮೋಸ್ಟ್ ಇದರಲ್ಲಿ ಗೋಲ್ಡ್ ಕಲರ್ ಜಾಸ್ತಿ ಇರೋದ್ರಿಂದ ಇದರಿಂದ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಸಿಮಿಲರ್ ಇರುವಂತಹ ಕಾಟನ್ ಥ್ರೆಡನ್ನು ತಗೊಳ್ಳಿ. 4 ಎಳೆ ಪೋಣಿಸ್ಕೊಂಡಿದ್ದೀನಿ, 2 ಎಳೆ ಪೋಣಿಸ್ಕೊಂಡು ಡಬಲ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಬ್ಲೌಸ್ ಸ್ಲೀವ್ಸ್ ಯಾವ ಕಲರ್ ಇರುತ್ತೋ ಅದೇ ಕಲರ್ ತಗೊಳ್ಳಿ. ಇದನ್ನು ಬ್ಯಾಕ್ನೆಗೂ ಕೂಡ ನೀವು ಟ್ರೈ ಮಾಡ್ಬೋದು. ಇದನ್ನು ಮಾಡೋದಕ್ಕೆ ನಾನು ಇದನ್ನು ಸ್ಟೂಲ್ ಮೇಲೆ ಈ ಥರ ಹಾಕಿ ಮಾಡ್ತೀನಿ, ಯಾಕಂದರೆ ಬೇಗ ಆಗುತ್ತೆ. ಈಗ ಮಾಡ್ತಾ ಇದ್ದರೆ ಕರೆಕ್ಟಾಗಿ ಬರೋದಿಲ್ಲ, ಈಗ ತೋರಿಸ್ತಾ ಇರುವಂತಹ ಡಿಸೈನ್. ಅದಕ್ಕೋಸ್ಕರ ಇದನ್ನು ನಾನು ಸ್ಟೂಲ್ ಮೇಲೆ ಈ ಥರ ಹ್ಯಾಂಗಿಂಗ್ ಥರ ಹಾಕಿ ಮಾಡ್ತೀನಿ. ನೋಡಿ, ಈ ಥರ ಸ್ಟೂಲ್ಗೆ ಹ್ಯಾಂಗಿಂಗ್ ಥರ ಹಾಕಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡ್ಕೋತೀನಿ. ಕಾಟನ್ ಥ್ರೆಡ್ಡನ್ನು ಪೋಣಿಸಿಟ್ಕೊಂಡಿರೋ ನೀಡಲು ಈ ಥರ ಬ್ಯಾಕ್ ಸೈಡಿಂದ ಮೇಲ್ಗಡೆ ತರಬೇಕು. ಸ್ವಲ್ಪ ಆ ಸೈಡು ಈ ಸೈಡು ಎರಡು ಸೈಡಲ್ಲೂ ಒಂದು ಇಂಚ್ಗಿಂತ ಸ್ವಲ್ಪ ಕಡಿಮೆ ನಾನು ಬಿಟ್ಕೋತಾ ಇದ್ದೀನಿ. ಥ್ರೆಡ್ಡಿಗೆ ಲಾಸ್ಟಲ್ಲಿ ಒಂದು ಗಂಟನ್ನು ಕಟ್ಟಿ ಇಟ್ಕೊಂಡಿರಬೇಕು. ಅದನ್ನು ಬ್ಯಾಕ್ ಸೈಡಿಂದ ಈ ಥರ ತಂದು ಸ್ಟಾರ್ಟಿಂಗಲ್ಲಿ ಒಂದು ಸಲ ಚುಚ್ಕೊಂಡ್ಮೇಲೆ ಎರಡನೇ ಸಲಕ್ಕೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ 2 ಬೀಡ್ಗಳನ್ನು ಪೋಣಿಸ್ಕೋತೀನಿ. ನಾನು ಗೋಧಿ ಬೀಡ್ಗಳನ್ನು ತಗೊಂಡಿದ್ದೀನಲ್ಲ, ವೀಟ್ ಬೀಡ್ಸು, 2 ಬೀಡ್ಗಳನ್ನು ಪೋಣಿಸ್ಕೋತೀನಿ. ಈ ಥರ ಪೋಣಿಸ್ಕೊಂಡು ಪಕ್ಕದಲ್ಲೇನೆ ಸೂಜಿಯನ್ನು ಕೆಳಗಡೆಯಿಂದ ಮೇಲ್ ತರಬೇಕು. ನೋಡಿ, ಈ ಥರ ಮೇಲ್ ತಂದು ಮೇಲ್ಗಡೆಯಿಂದ ಸೆಕೆಂಡ್ ಬೀಡ್ ಇದೆಯಲ್ಲ ಅದಕ್ಕೆ ಮತ್ತೆ ಈ ಥರ ಮೇಲ್ಗಡೆಯಿಂದ ಕೆಳಗಡೆ ತರಬೇಕು. ಮತ್ತೆ ಇವಾಗ ಒಂದು ಬೀಡನ್ನು ಪೋಣಿಸ್ಕೋತೀನಿ. ಸ್ಟಾರ್ಟಿಂಗ್ ಮಾತ್ರ 2 ಬೀಡ್ ಬರುತ್ತೆ. ಅದಾದಮೇಲೆ ಒಂದೊಂದೇ ಬೀಡ್ಗಳನ್ನು ಹಾಕ್ತಾ ಹೋಗಬೇಕು. ಬೀಡನ್ನು ಹಾಕಿ ಸೂಜಿಯನ್ನು ಕೆಳಗಡೆಯಿಂದ ಮೇಲ್ ತಗೋಬೇಕು. ಅದಾದಮೇಲೆ ಬೀಡ್ಗೆ ಈ ಥರ ಚುಚ್ಕೊಂಡು ಕೆಳಗಡೆ ತರಬೇಕು ದಾರವನ್ನು. ತುಂಬ ಚೆನ್ನಾಗಿ ಬರುತ್ತೆ, ಹಾಕೋದು ಸಿಂಪಲ್ಲು, ಹಾಗೆ ಗ್ರ್ಯಾಂಡ್ ಲುಕ್ ಬರುತ್ತೆ ಬ್ಲೌಸ್ಗೂ ಕೂಡ. ಇದನ್ನು ಬ್ಯಾಕ್ ನೆಕ್ಗೂ ಕೂಡ ಸೇಮ್ ಇದೇ ಥರ ಮಾಡ್ಕೋಬೋದು. ನೋಡಿ, ಮತ್ತೆ ಈ ಬೀಡಿಂದ ಕೆಳಗಡೆ ತರಬೇಕು. ಮತ್ತೆ ಒಂದು ಬೀಡನ್ನು ಪೋಣಿಸ್ಕೊಳ್ಳಿ. ಒಂದು ಬೀಡನ್ನು ಪೋಣಿಸ್ಕೊಂಡು ಕೆಳಗಡೆಯಿಂದ ಸೂಜಿಯನ್ನು ಮೇಲ್ ತಂದು ಮೇಲ್ಗಡೆಯಿಂದ ಬೀಡಿಂದ ಕೆಳಗಡೆ ತರಬೇಕು. ಇದೇ ಥರ ಪೂರ್ತಿ ಬ್ಲೌಸನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಬೇಕು ಅಂದರೆ ಮಿಡಲ್ನಲ್ಲಿ ನೀವು ಕಲರ್ ಬೀಡ್ಸ್ಗಳನ್ನು ಕೂಡ ಬಳಸ್ಬೋದು. ಸೇಮ್ ಬೇಡ ಅಂದರೆ ಒಂದು ಸ್ವಲ್ಪ ಗ್ಯಾಪ್ ಆದಮೇಲೆ ಬೇರೆ ಕಲರ್ ಬೀಡ್ಸ್ ಕೂಡ ಬಳಸ್ಬೋದು. ಯೂನಿಕ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇಲ್ಲಿ ಬ್ಲೌಸಲ್ಲಿ ಬ್ಲೂ ಬಂದಿದೆಯಲ್ಲ, ಬ್ಲೂ ಕಲರ್ದು ಬೀಡ್ಸ್ ಏನಾದರೂ ನಿಮ್ಮ ಕಡೆ ಇದ್ದರೆ, ಅಂದರೆ ನಿಮ್ಮ ಬ್ಲೌಸಲ್ಲಿ ಯಾವ ಕಲರ್ ಇರುತ್ತೋ ಆ ಕಲರ್ದು ಬೀಡ್ಸ್ ಇದ್ದರೆ ಮಿಡಲ್ನಲ್ಲಿ ಒಂದೊಂದು ಹಾಕ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಯೂನಿಕ್ ಆಗಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ಥರ ಪೂರ್ತಿ ಸ್ಲೀವ್ಸನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಜಸ್ಟ್ ಈ ಥರ ಬೀಡನ್ನು ಹಾಕಬೇಕು. ಕೆಳಗಡೆಯಿಂದ ಸೂಜಿಯನ್ನು ಮೇಲ್ ತಂದು ಈ ಬೀಡಿಂದ ಕೆಳಗಡೆ ತೆಗಿಬೇಕು. ಇದೇ ಥರ ಪೂರ್ತಿಯಾಗಿ ಮಾಡ್ಕೊಳ್ಳಿ. ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ, ಪೂರ್ತಿಯಾಗಿ ಬ್ಲೌಸ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನಾನು 2 ಸೈಡಲ್ಲೂ ಸ್ವಲ್ಪ ಸ್ವಲ್ಪ ಗ್ಯಾಪನ್ನು ಬಿಟ್ಕೋತಾ ಇದ್ದೀನಿ. ಲಾಸ್ಟಲ್ಲೂ ಕೂಡ ಒಂದು ಬೀಡನ್ನು ಹಾಕಿ ಮತ್ತೆ ಸೇಮ್ ಇದೇ ಥರ ತಗೋತೀನಿ. ಕೆಳಗಡೆಯಿಂದ ನೀಡಲನ್ನು ತಂದು ಈ ಬೀಡಿಂದ ಈ ಥರ ಕೆಳಗಡೆ ತಂದು ಮತ್ತೆ ಈಗ ಬ್ಯಾಕ್ ಸೈಡ್ ಒಂದ್ಸಲ ತಗೋತೀನಿ, ಯಾಕಂದರೆ ಎಂಡ್ ಮಾಡ್ತಾ ಇರೋದ್ರಿಂದ ನಾವಿಲ್ಲಿ ಲಾಕನ್ನು ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಯಾವ ಥರ ಲಾಕ್ ಈಸಿ ಆಗುತ್ತೋ ಆ ಥರ ನೀವು ಮಾಡ್ಕೋಬೋದು. ಇಲ್ಲಿ ಒಂದ್ಸಲ ಈ ಥರ ತಗೊಂಡು ಈ ಬೀಡಿಂದನೇ ಕೆಳಗಡೆ ತಂದು ದಾರವನ್ನು ಕಟ್ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿ ಬರುತ್ತೆ. ಬೇಕಂದ್ರೆ ಇದನ್ನ ನೀವು ಸೀರೆ ಕುಚ್ಚಾಗಿ ಕೂಡ ನೀವು ಮಾಡ್ಕೋಬಹುದು. ಇಲ್ಲ ಅಂದ್ರೆ ಬ್ಲೌಸ್ಗೆ ಬ್ಯಾಕ್ ನೆಕ್ ಕೂಡ ಇದನ್ನ ಮಾಡ್ಕೋಬಹುದು. ಸೇಮ್ ತುಂಬಾ ಚೆನ್ನಾಗಿ ಬರುತ್ತೆ. ಬೇಕಂದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ. ಹಾಗೆ ಸಿಂಪಲ್ ಆಗಿ ಹಾಕೋದು, ಎಲ್ಲೂ ಕೂಡ ಡಿಫರೆಂಟ್ ಆಗಿ ಸ್ಟೆಪ್ಸ್ ಬರಲ್ಲ. ಜಸ್ಟ್ ಬೀಡ್ ಒಳಗಡೆ ಹಾಕೋದು ಮತ್ತೆ ಅದರಿಂದ ಮೇಲ್ಗಡೆಯಿಂದ ತೆಗೆಯೋದು ನೀಡಲ್.
ಈ ಥರ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಈ ಡಿಸೈನ್‌ಗೆ ಒಂದು 200 ಇಂದ 300 ವರೆಗೂ ಚಾರ್ಜ್ ಮಾಡ್ಕೋಬೋದು. ಯಾಕಂದ್ರೆ ಜಸ್ಟ್ ಬೀಡ್ಸ್‌ಗಳನ್ನ ಬಳಸಿ ಕಾಟನ್ ಥ್ರೆಡ್ಡಿಂದ ಹಾಕೋದಷ್ಟೇ. ಒಂದು ಅರ್ಧ ಗಂಟೆ ಒಳಗೆ ಕಂಪ್ಲೀಟ್ ಆಗುತ್ತೆ. ಬೇಕು ಅಂದ್ರೆ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿದ್ರೆ ಜಾಸ್ತಿ ಚಾರ್ಜನ್ನ ನೀವು ಮಾಡ್ಕೋಬೋದು. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.